ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿದ್ಯಾಶಂಕರ ಅವ್ನ ಟ್ರಾವೆಲ್ಸ್ ಅನ್ನ ಕಿತ್ಕೊಂಡ್ಬಿಡ್ತಾರೆ ಅಂತ ಹೆದ್ರಿ ವಿಷ ಕುಡಿದ್ಬಿಟ್ಟಿದ್ದಾನೆ ಭಾವ. ಈಗ ವಿದ್ಯಾ ಹೀಗೆ ಮಾಡ್ಕೊಂಡ ನಾಳೆ ಮನೆಯವರೆಲ್ಲ ಸಾಮೂಹಿಕವಾಗಿ ವಿಷ ತಗೊಂಡು ಇಲ್ಲೇ ಹೆಣವಾಗಿ ಬೀಳ್ತೀವೇನೋ ಅಂತ ಅನ್ನಿಸ್ತಾ ಇದೆ. ನಾವೆಲ್ಲರೂ ಪ್ರಾಣ ಬಿಟ್ಟರು ಇವ್ರು ಮಾತ್ರ ಬಿಡಲ್ಲ. ಎಲ್ರ ಹೆಣಕ್ಕೂ ಸಂಸ್ಕಾರ ಮಾಡೋದಕ್ಕೆ ಇವಳು ಒಬ್ಳು ಉಳ್ಕೊಂಡಿರ್ತಾಳೆ. ಬೇಡಿ, ಈಗಾಗಲೇ ನೀವು ನನಗೆ ಸಾಕಷ್ಟು ಮರ್ಯಾದೆ ಮಾಡಿದ್ದೀರಿ. ನಮ್ಮದು ಮಹಾಪರಾಧ ಆಯಿತು, ತಡ ಮಾಡಿತ್ತು. ದಯವಿಟ್ಟು ಕ್ಷಮೆ ಇರಲಿ. ಮದುವೆಗೆ ಒಪ್ಪಿದ್ದೀನಿ, ಧೈರ್ಯವಾಗಿ ಹೇಳಿ. ಅದು ಎಲ್ಲ ಅರ್ಥವಾಗಿದೆ. ನಿನ್ನ ಮಗಳ ಮನಸ್ಸು ಅರ್ಥವಾಗಿದೆ. ಶುಭ ಸಮಾಚಾರ. ಖುಷಿಯಾಗಿ ಸಚ್ಚಿದಾನಂದ, ತ್ರಿಪುರ ಸುಂದರಿ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನಿನ್ನ ಆಸೆನೂ ಅದೇ ಆಗಿತ್ತಲ್ವ? ನೀನೇನಂತೀಯ? ನನಗೂ ಒಪ್ಪಿಗೆ ಅಪ್ಪಾಜಿ. ವಿಶಾಲು, ಬೀಗರಿಗೆ ಬಾಯಿ ಸಿಹಿ ಮಾಡೋ ಸಿಹಿ ಸುದ್ದಿ ಕೊಟ್ಟಿದ್ದಾರಲ್ವಾ? ತಾಯಿ ಪೂಜೆ ಮಾಡಿದ ಪ್ರಸಾದ ಕಲಸಕ್ಕರೆ ಇದೆ, ತಗೊಂಡ. ಏನಾದರೂ ತಿನ್ನೋ ವಿದ್ಯಾ? ಬೇಡಮ್ಮ. ಒಂದು ಲೋಟ ಹಾಲಾದರೂ ಕುಡಿಯೋ? ಬೇಡ ಅಜ್ಜಿ. ಗಂಜಿ ಕೊಡ್ಲಾ? ಏನು ತಿನ್ನೋ ಮನ್ಸಿಲ್ಲ ಅಮ್ಮ. ಸುಸ್ತಾಗುತ್ತೆ ಕಣೋ. ಏನಂದ್ರು ವಿರೂಪಾಕ್ಷ ಶಾಸ್ತ್ರಿಗಳು? ಕೋಪದಲ್ಲಿದ್ರ ಶಾಂತವಾಗಿದ್ರ? ಏನು ತೊಂದರೆ ಇಲ್ಲ ಅಲ್ಲ? ಯಾವ ತೊಂದರೆನೂ ಇಲ್ಲ ಅಮ್ಮ, ಎಲ್ಲ ಶಾಂತವಾಗೇ ಇದೆ. ಇನ್ನು ಮುಂದೆ ನೀವು ಯಾರು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ, ಹೆದರಬೇಕಾಗೂ ಇಲ್ಲ. ನಾನು ಸಚ್ಚಿದಾನಂದನ್ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೀನಿ.
ಏನೇ ಹೇಳ್ತಾ ಇದೆಯಾ? ಸಚ್ಚಿದಾನಂದನ್ ಜೊತೆ ನನ್ನ ಮದುವೆ. ನಾಳೆ ಮಾತುಕತೆಗೆ ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮನೆಗೆ ಬರ್ತಿದ್ದಾರೆ. ಇಷ್ಟು ದಿವಸಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಆ ತಾಯಿ ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾಳೆ. ನೋಡು, ನಮ್ಮನೆ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ನೀನು ಈ ನಿರ್ಧಾರ ತಗೊಂಡಿದ್ರೆ ಹಾಗೆ ಮಾಡಬೇಡ. ಕಷ್ಟಗಳು ಬರತ್ವೆ ಹೋಗತ್ವೆ. ನಿನಗಿಷ್ಟ ಇಲ್ದಿರೋ ಮದುವೆ ಮಾಡಿಕೊಂಡು ವಿರೂಪಾಕ್ಷ ಶಾಸ್ತ್ರಿಗಳ ಎದುರು ಸೋಲ್ಬೇಡ. ನಾನ್ ಸೋಲಲ್ಲ ಅಮ್ಮ. ಅವಳ ಸೋಲು ನನ್ನ ಗೆಲುವು. ನಾನು ಅವಳ ಮೇಲೆ ಸಾಧಿಸ್ತಿರೋ ಗೆಲುವು. ಅದೇನೆ ದೇವ್ರನ್ನ ಬೈಯೋದಕ್ಕೂ ವಿಗ್ರಹ ನೋಡ್ಕೊಂಡು ಬೈತೀಯಾ? ನಮಗೆ ಕಾಣಿಸ್ದೇ ಇರೋ ತಾಯಿ ನಿನಗೆ ಕಾಣಿಸ್ತಾಳೇನೆ. ನೋಡ್ದವರು ನಿನಗೆ ಹುಚ್ಚೋ ಬೆಪ್ಪೋ ಅಂತ ತಿಳ್ಕೊತಾರೆ. ಅವಳು ನನಗೂ ಕಾಣಿಸಲ್ಲ. ಆದರೆ ಇಂಥ ನಾಟಕಗಳೆಲ್ಲ ಅವಳೇ ಮಾಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳಿಗೆ ತಲುಪಲಿ ಅಂತ ನೇರ ಮಾತಾಡ್ತಿದ್ದೀನಿ. ನಮ್ಮನ್ನು ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಗಳಲ್ಲಿ ಸಿಕ್ಕಾಕ್ಸಿ ಕಷ್ಟಗಳಲ್ಲಿ ನಾವು ಬೆಂದು ಇನ್ನು ಕಷ್ಟಗಳೇ ಬೇಡ ಅಂತ ನಾನು ಮಂಡಿ ಉರಿ ಅವಳಿಗೆ ಶರಣಾಗಬೇಕು ಅನ್ನೋದೇ ಅವಳ ಆಟ. ಆದರೆ ನಾನು ನನ್ನ ಜೀವ ಇರೋವರೆಗೂ ಅವಳಿಗೆ ನಾನು ತಲೆ ಬಾಗಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ, ನೀನು ಕೇಳಿಸ್ಕೊ. ನಮ್ಮನೇನು ಅಧೋಗತಿಗೆ ತಂದಿರೋ ನೀನು ನಮ್ಮನ್ನೆಲ್ಲ ಮುಳುಗ್ಸಕ್ ನೋಡ್ತಿರೋ ಹೊತ್ತಿನಲ್ಲಿ ನಿನ್ನ ಎದುರಿಗೆ ನಿಂತು ನಮ್ಮನೇನ ಕಾಪಾಡ್ಕೋತಿರೋದು ನಾನು, ನೀನಲ್ಲ. ನೀನಲ್ಲ ನೀನಲ್ಲ ಅಲ್ಲ. ನಮ್ಮ ಕಷ್ಟನ ನಾವೇ ಪರಿಹರಿಸ್ಕೋಬೇಕು. ಸುಮ್ಮನೆ ಅವಳ ಹೆಸರು ಹೇಳಿ ಅವಳಿಗೆಲ್ಲದನ್ನು ಒಪ್ಸಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅದನ್ನ ಇನ್ಯಾರೋ ಪರಿಹರಿಸ್ತಾರೆ. ಆದ್ರೆ ಅದರ ಲಾಭ ಇವಳಿಗೆ. ಹುಟ್ಟಾಗ್ಲಿಂದ ನೀವೆಲ್ಲ ಅವಳು ಸೇವೆ ಮಾಡ್ತಾ ಹರಕೆ ಹೊರತಾ ಅಲಂಕಾರಗಳನ್ನ ಮಾಡಿ ಆ ಸೇವೆ ಈ ಸೇವೆ ಅಂತ ತಪ್ಪಾಂಕೆ ಒಪ್ಸಿ ಕಾಯ್ತಿದ್ರು. ಯಾವ ಭಕ್ತರಿಗೂ ಒಲಿದೇ ಇದ್ದವಳು ಅವಳು ಶತ್ರು ಅದ ನಾನು 3 ಬೇಡಿಕೆ ಇಟ್ಟ ತಕ್ಷಣ ಈಡೇರಿಸಿದಾಳೆ. ಯಾಕೆ ಹೇಳಿ? ಯಾಕಂದ್ರೆ ಅವಳು ಹಾಕಿರೋ ಬಲೆಗೆ ನಾನ್ ಬೀಳ್ಲಿ ಅಂತ. ಯಾವಾಗ ನಾನ್ ಮಣಿಲಿಲ್ವೋ ಹೊಸ ಆಟ ಶುರು ಮಾಡಿದ್ಲು. ಎಲ್ವನ್ನೂ ಕಿತ್ಕೊಂಡು ಭಯ ಹುಡ್ಸಿ ನಾನು ಅವಳಿಗೆ ಬಗ್ಲೇಬೇಕು ಅನ್ನೋ ಸಂದರ್ಭ ಸೃಷ್ಟಿ ಮಾಡಿದ್ಲು. ನಮ್ಮ ಸಂಸಾರಕ್ಕೆ ನೀನು ಎಷ್ಟೇ ಕಷ್ಟ ಕೊಡು, ಯಾವುದೇ ತಂತ್ರಗಾರಿಗೆ ಕಣ್ಕಟ್ಟು ಏನೇ ಮಾಡು, ನಾನ್ ಮಾತ್ರ ನಿನಗೆ ತಲೆ ಬಾಗಲ್ಲ. ಬದಲಾಗಿ ನೀನೊಡ್ಡೋ ಎಲ್ಲಾ ತಂತ್ರಗಳನ್ನ ಭೇದಿಸ್ಕೊಂಡು ನನ್ನ ಸಂಸಾರನ ಉಳಿಸ್ಕೋತೀನಿ. ಈಗ್ಲಿಂದಲೇ ನನ್ನ ನಿನ್ನ ಸಮರ ಶುರು ಮಾಡ್ಕೊ ನಿನ್ನ ಆಟಗಳನ್ನ. ನಾನು ಕಟಿಬದ್ಧಳಾಗಿ ನಿಂತಿದ್ದೀನಿ. ವಿದ್ಯಾ, ವಿದ್ಯಾ, ಚಿಕ್ಕಣ್ಣ ಬಾ ಒಳಗೆ. ಪರವಾಗಿಲ್ಲ. ಈಗ ಹೇಗಿದ್ದೀಯ ವಿದ್ಯಾಶಂಕರ? ಏನಪ್ಪ ಈಗೆಲ್ಲ ಮಾಡ್ಕೊಳ್ಳೋದೆ ನೀನು? ಏನೋ ಕೆಟ್ಟಗಳಿಗೆ ಏನು ಬಂದಿದ್ದು? ಗಾಡಿಗೂ ಕೀಗಳು ಕೂಡ ಬಂದಿದ್ದೆ. ನಿನ್ನೆ ರಾತ್ರಿ ಭಕ್ತರು ಸಂಸಾರದ ಊರಿಗೆ ಬಂದಿದ್ರು. ಹೌದು, ಯಾವುದೋ ಊರಂತೆ.
ಅವ್ರೇನು ಬಂಗಾರದ ಕೆಲಸ ಮಾಡ್ತಾರಂತೆ. ಅದಕ್ಕೆ ಯಜಮಾನ್ರು ಅವ್ರನ್ನ ಕಾರಲ್ಲಿ ಕರ್ಕೊಂಡೋಗಿ ದೇವಸ್ಥಾನ ಗೆಸ್ಟ್ ಹೌಸ್ನಲ್ಲಿ ಬಿಡಕ್ಕೆ ಹೇಳಿದ್ರು. ಅದಕ್ಕೆ ಬಂದು ಗಾಡಿಗಳು ಕೀಗಳು ತಗೊಂಡವ್ರೆ. ಇವತ್ತಿನ ಗಾಡಿ ಬಾಡಿಗೆ ಕೂಡ ದೇವಸ್ಥಾನ ಲೆಕ್ಕಕ್ಕೆ ಹಾಕ್ಬಿಟ್ಟಂತೆ. ಹಂಗಂತ ಯಜಮಾನ್ರು ಹೇಳಿದ್ದಾರೆ. ತಗೊಳ್ಳಿ ಬೀಗಗಳು. ತಗೊಳ್ಳೋ ವಿದ್ಯಾಶಂಕರ, ನಿನ್ ತ್ರಿಪುರ ಸುಂದ್ರಿ ಕಿತ್ಕೊಂಡು ಹೋಗಿದ್ ಗಾಡಿಗಳನ್ನ ಈ ತ್ರಿಪುರ ಸುಂದ್ರಿ ವಾಪಸ್ ಪಡ್ಕೊಂಡ್ ಬಂದಿದ್ದಾಳೆ. ಇನ್ಮೇಲಾದ್ರೂ ಎಲ್ಲಾದ್ರೂ ಅವಳನ್ನ ನಂಬೋದನ್ ಬಿಡಿ, ಅವಳು ಪೂಜೆ ಮಾಡೋದನ್ ಬಿಡಿ. ಯಾಕೋ ಬಂಗಾರಿ, ನನ್ನ ಮದ್ವೆ ಸುದ್ದಿ ಕೇಳ್ದಾಗ್ಲಿಂದ ಮಂಕ್ ಬಡ್ದಾಗಿದೆಯಲ್ಲ? ಏನಮ್ಮ ಸುಂದ್ರಿ, ಮದುವೆಗೆ ಒಪ್ಕೊಂಡ್ಬಿಟ್ಟಂತೆ? ಹೊಡೆದಲ್ಲ ಬಂಪರ್ ಬಹುಮಾನನ. ಹಣ ಅಂದರೆ ಹೆಣನೇ ಬಾಯಿ ಬಿಡ್ತಾವಂತೆ. ಇನ್ನು ನಾವು ನೀವು ಜೀವಂತ ಹೆಣಗಳು ಬಾಯಿ ಬಿಡದೆ ಇರ್ತೀವ? ನೀವ್ ಈಗ ಬಂದ್ರಾ? ತಿಂಡಿ ಕಾಫಿ ಎಲ್ಲ ಮನೇಲೇ ಆಯ್ತಾ ಅಥವಾ ನಾನೇ ತಂದ್ಕೊಡ್ಬೇಕಾ? ಒಂದು ಕೆಲಸ ಮಾಡಿ, ನೀವು ಕಚೇರಿಲಿರಿ, 5 ನಿಮಿಷದಲ್ಲಿ ನಾನು ನಿಮ್ಗೆ ತಂದ್ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಮುಂದೆ ನಾನು ಶಿಕ್ಷೆ ಕೊಟ್ಟು ವಿದ್ಯಾರ್ಥಿ ಥರ ನಿಂತ್ಕೋಬಾರ್ದಲ್ವಾ? ಅಯ್ಯೋ, ನೀನು ಕಚೇರಿಗೆ ಬರಲೇಬೇಡಮ್ಮ. ನಿನ್ನ ಲೆಕ್ಕದ ಕೆಲಸನೂ ನಾನೇ ಮಾಡ್ತೀನಿ. ಯಜಮಾನ್ರಿಗೂ ನೀನೇ ಮಾಡಿದೆ ಅಂತಲೇ ಹೇಳ್ತೀನಿ. ಇದೇನು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಮರ್ಯಾದೆ? ಮುಂದೆ ಈ ದೇವಸ್ಥಾನದ ಧರ್ಮದರ್ಶಿಗ ಧರ್ಮಪತ್ನಿ ಆಗೋರು ತಾವು. ಅವ್ರು ನನಗೆ ಯಜಮಾನ್ರಾದ್ರೆ ತಾವು ನನಗೆ ಯಜಮಾಂತಿ ಅಲ್ವೇ? ಅದಕ್ಕೆ ಈಗಲಿಂದಾನೇ ಮರ್ಯಾದೆ ಕೊಡೋದನ್ನು ಕಲ್ತ್ಕೋತಾ ಇದ್ದೀನಿ. ಕಾಲಕ್ಕೆ ಯಾರು ಕಾಲ್ ಹಿಡಿಬೇಕು, ಯಾರು ಕತ್ ಹಿಡಿಬೇಕು ಅನ್ನೋದನ್ನ ನಿಮ್ಮಿಂದಾನೇ ಕಲಿಬೇಕು ನೋಡಿ. ನೀನೀಗ ಬೈದ್ರೂ ಆಶೀರ್ವಾದನೆ, ಹೊಗಳಿದ್ರೂ ಆಶೀರ್ವಾದನೆ. ನೀನು ನನ್ನ ಕಣ್ಣಿಗೆ ಸಾಕ್ಷಾತ್ ಆ ತಾಯಿ ಕಣ್ಣಂಗೆ ಕಾಣಿಸ್ತಾ ಇದೆಯಮ್ಮ. ನೋಡೋಣ ಈ ಗೌರವ ಮರ್ಯಾದೆ ಅದು ಎಷ್ಟು ದಿವಸ ಇರುತ್ತೆ ಅಂತ. ಆದರೆ ಸುಂದ್ರಿ, ಒಂದು ವಿಷಯ ನಾನು ನಿನಗೆ ಹೇಳಬೇಕು. ಏನ್ ಹೇಳಿ? ನಾವು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಚಪ್ಪಲಿನ ಆಚೆ ಬಿಡ್ತೀವಿ. ಯಾಕೆ ಹೇಳು? ದೇವರಿಗೆ ಮೈಲಿಗೆ ಆಗದೆ ಇರಲಿ ಅಂತ. ಹಾಗೆ ಚಪ್ಪಲಿ ಕಾಯೋನ್ ಜಾಗ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಇವನು ದ್ವಾರಪಾಲಕ, ಪಾದುಕೆ ಕಾಯೋನು. ಇವನು ಎಲ್ಲಿರಬೇಕು ಅಲ್ಲೇ ಇರಬೇಕು. ಇದೆಲ್ಲ ಚಿಕ್ಕ ಧರ್ಮದರ್ಶಿಗಳಿಗೆ ಇಷ್ಟ ಆಗೋದಿಲ್ಲ. ಇದು ನನ್ನ ಅನುಭವದ ಮಾತು. ಸುಂದ್ರಿ, ನನ್ನ ಮಾತನ್ನು ಮನಸ್ಸಿಗೆ ಹಾಕ್ಕೊಳ್ದೇ ಇದ್ರು ತಲೆಯೊಳಗೆ ಹಾಕೋಮ್ಮ. ಬಂಗಾರಿ, ಅವನೇನೋ ಹೇಳ್ದ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವ್ರು ಹೇಳೋದು ಸರಿ ಇದೆ ಕಣೆ. ನೀನು ನನ್ನ ಜೊತೆ ಮಾತಾಡೋದು, ಓಡಾಡೋದು ಕಂಡ್ರೆ ಆ ಸಚ್ಚಿಗೂ ಆಗಲ್ಲ. ನೀನು ಒಂದು ಮದುವೆ ಆಗ್ತೀಯ, ಇಲ್ಲೇ ಓಡಾಡ್ಕೊಂಡಿರ್ತೀಯ, ಮಾತಾಡೋಕ್ಕೂ ಆಗಲ್ಲ. ನಿನಗೆ ಗೊತ್ತಲ್ವಾ ನಾನು ಇನ್ನೆಷ್ಟು ಹಚ್ಕೊಂಡಿದ್ದೀನಿ ಅಂತ. ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಕಣೆ. ನೀನು ಒಂದೇ ಮದುವೆ ಆಗ್ಬಿಡ್ತೀಯೇನೆ.
ನಾನು ಯಾರನ್ನು ಮದುವೆ ಆಗ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಇದ್ದಾಳಲ್ಲ ಕುತಂತ್ರಿ, ಅವಳಿಗೆ ಮಾತ್ರ ನಾನು ಗೆಲ್ಲೋದಕ್ಕೆ ಅವಕಾಶ ಕೊಡಬಾರ್ದು. ಅವಳ ಮೇಲಿನ ಹಠಕ್ಕೆ ನನ್ನನ್ನು ಅನಾಥನಾಗಿ ಮಾಡ್ತೀಯೇನೆ? ನಿಂಗೆ ಸರಿ ಅನಿಸುತ್ತೇನೆ? ಬೇರೆ ಯಾವ್ದಾದ್ರು ಊರಲ್ಲಿ ಬೇರೆ ಯಾರನ್ನಾರು ಮದುವೆ ಆಗು, ಅದೇ ಊರಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ಕೊಂಡಿದ್ಬಿಡ್ತೀನಿ. ಅವನನ್ನು ಮಾತ್ರ ಮದುವೆ ಆಗ್ಬೇಡ್ವೆ? ಇಲ್ಲ ಕಣೋ, ಅವಳಿಗೆ ನಾನು ಗೆಲ್ಲಕ್ಕೆ ಬಿಡಲ್ಲ. ನಾನು ಸೋಲ್ಬಾರ್ದು, ಅವಳಿಗೆ ಗೆಲ್ಲಬಾರ್ದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಸಚ್ಚಿದಾನಂದನ್ ಮದುವೆ ಆದರೆ ನಾನು ಅವನ ಹೆಂಡತಿ ಮಾತ್ರ ಆಗಕ್ಕೆ ಸಾಧ್ಯ. ಅವನ ದಾಸಿ ಆಗಲ್ಲ, ಅವನ ಗುಲಾಮಳಾಗಲ್ಲ. ನಾನು ನನಗೆ ಸರಿ ಅನ್ಸಿದ್ದೆ ನಾ ಮಾಡ್ತೀನಿ. ನನ್ನನ್ನು ಯಾರೂ ತಡಿಯೋಕ್ಕಾಗಲ್ಲ, ನನ್ನ ದಾರಿನ ಯಾರೂ ಮುಚ್ಚಕ್ಕಾಗಲ್ಲ. ನಿನ್ನ ತ್ರಿಪುರ ಸುಂದರಿ ಕೂಡ. ಏನ್ ನೋಡ್ತೀಯ? ನಂಗೆ ಗೊತ್ತು ನಿನ್ಗೆಲ್ಲ ಕೇಳಿಸ್ತಿದೆ ಅಂತ. ವಿಗ್ರಹದಲ್ಲಿ ನಗು ಮುಖ, ಆದ್ರೆ ಒಳಗೆ ನಿನಗೂ ಸಿಟ್ಟು ಬಂದಿದೆ ಅಲ್ವಾ? ನನಗೆ ನಮ್ಮ ಮನೆಯವ್ರಿಗೆ ಕೊಡಬಾರ್ದು ಕಷ್ಟ ಕೊಟ್ಟೆ. ನಾವುಗಳೆಲ್ಲ ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿ ನಮ್ಮಿಂದ ನಿನ್ ಪಾದ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅದೆಷ್ಟು ಆಟ ಕಟ್ಟಿದೆ. ಹೆದರ್ಸಿ ಬೆದರ್ಸಿ ನಿನ್ ಕಾಲಿಗೆ ಬೀಳಿಸ್ಕೋತೀನಿ ಅಂದ್ಕೊಂಡಿದ್ಯೇನೋ? ಆಗ್ಲಿಲ್ಲ ಅಲ್ವಾ? ಆಗದು ಇಲ್ಲ. ನೀನು ಸೋತಿದ್ಯಾ. ನೀನು ಅದೆಷ್ಟು ಕಪಟ ನಾಟಕ ಮಾಡ್ತೀಯೋ ಅದನ್ನ ಮುರಿಯಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ನಿನ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ನೀನ್ ಕುತಂತ್ರದ 10 ಹೆಜ್ಜೆ ಇಡು, ನಾನು ಒಂದೇ ಹೆಜ್ಜೆನಲ್ಲಿ ನಿನ್ ತಂತ್ರಗಳನ್ನ ಮುರಿತೀನಿ. ಆ ಸಚ್ಚಿದಾನಂದನ್ ತಲೆ ಕಂಡ್ರೆ ನನ್ಗಾಗಲ್ಲ, ಆದ್ರೂ ಅವನ್ನೇ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ. ಯಾಕೆ ಹೇಳು? ನಿನ್ನ ಅಹಂಕಾರ ಮುರಿಯೋದಿಕ್ಕೆ. ನಿನಗೆ ಸೋತು ಶರಣಾಗೋದಕ್ಕಿಂತ ನನ್ಗೆ ಅದೇ ಸರಿ ಅನ್ನಿಸ್ತು. ನಿನಗೆ ಹೆದರಿ ನಾನು ಸಾಯ್ತೀನಿ ಅನ್ಕೋಬೇಡ, ಬದುಕಿ ಗೆದ್ದು ನಿನಗೆ ಉತ್ತರ ಕೊಡ್ತೀನಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ತ್ರಿಪುರ ಸುಂದರಿ ಅಮ್ಮನವರು ಈ ಸಾಮಾನ್ಯ ಸುಂದರಿ ಮುಂದೆ ಸೋತು ಸುಮ್ಮನೆ ಕೂತಿದ್ದಾರೆ. ಸೋತೋದ್ರು ಮಹಾದೇವಿ ಅಮ್ಮನವ್ರು ಇವತ್ತು. ಆದ್ರೆ ಒಂದು ತಿಳ್ಕೊ, ಯಾವತ್ ನಮ್ಮನೆಯಿಂದ ನಾನು ಹೊರಗೆ ಹೋಗ್ತೀನೋ ಆವತ್ ನಿನಗೂ ನಮ್ಮನೆಯಲ್ಲಿ ಜಾಗ ಇಲ್ಲ. ನಿನ್ನನ್ನ ಪಟ್ಟಂಗ ಹಾಕೊಂಡು ಕೂತಿರೋ ನಿನ್ ವಿಗ್ರಹನ, ನಿನ್ನ ಶ್ರೀಚಕ್ರನ, ನಿನ್ನನ್ನು ಪೂಜಿಸ್ತಿರೋ ನಿನ್ನ ಭಕ್ತರಿಂದಲೇ ನಮ್ಮ ಮನೆಯಿಂದ ತೆಗೆದು ಆಚೆ ಹಾಕಿಸ್ತೀನಿ. ಇದು ನಾನ್ ನಿನಗೆ ಹಾಕ್ತಿರೋ ಸವಾಲ್. ನೀನ್ ನಿನ್ನ ಆಟ ಆಡು, ನಾನ್ ನನ್ನ ಆಟ ಆಡ್ತೀನಿ. ಚದುರಂಗ ಶುರುವಾಗ್ಲಿ. ಜನರು ತುಳ್ಕೊಂಡು ಓಡಾಡೋ ರಸ್ತೆನಲ್ಲಿ ನಿನಗೆ ಜಾಗ, ನಮ್ಮನೇಲಲ್ಲ. ನೀನೇ ಸೃಷ್ಟಿಸಿದ ರಾಕ್ಷಸನ ಕೊಂದು ಮೆರೆದಾಗಲ್ಲ. ಶಕ್ತಿ ಇದ್ರೆ ನನ್ನ ಕೊಲ್ಲು ನೋಡೋಣ. ನಿಂದು ಮಾಯಾಸ್ತ್ರ ಆದ್ರೆ ನಂದು ಬ್ರಹ್ಮಾಸ್ತ್ರ. ನಡೆದೇ ಬಿಡ್ಲಿ ನನಗೂ ನಿನಗೂ ಯುದ್ಧ. ಗೆಲುವು ನನ್ನದೇ. ಸಿದ್ಧವಾಗಿರು. ಇನ್ನು ಮುಂದೆ ನಿನಗೆ ಬರೀ ಕಷ್ಟಗಳೇ. ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಏನು ಸಿದ್ಧತೆ ಬೇಕೋ ಅದನ್ನ ಮಾಡ್ಕೊ. ಇದ್ದ ಮನೆಯಲ್ಲಿ ನಿನಗೆ ಅಧೋಗತಿ ಕಾಣಿಸಿ ಹೋದ ಮನೆಯಲ್ಲೂ ನಿನಗೆ ಪೂಜೆ ಇಲ್ದಂಗೆ ಮಾಡ್ತೀನಿ. ಉತ್ಸವ, ಜಾತ್ರೆ ಅಂತ ಭಕ್ತಾದಿಗಳಿಂದ ಅಭಿಷೇಕ, ಅಲಂಕಾರ ಮಾಡಿಸ್ಕೊಂಡು ಮೆರಿತಿರೋ ಈ ದೇವಸ್ಥಾನ ಪಾಳು ಬೀಳೋ ಹಾಗೆ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಮಾತು. ಇದಕ್ಕೆ ನೀನೇ ಸಾಕ್ಷಿ. ನಿನ್ ಮೇಲೆ ಪ್ರಮಾಣ ಮಾಡ್ತೀನಿ.
ರೀ ಅಮ್ಮನವ್ರೆ ಚಪ್ಲಿ ಬಿಟ್ಟೋಗ್ರಿ ಹಾಗೆ ಹೋಗಿದಿರಲ್ಲ